ಇವರಲ್ಲಿ ಎಲ್ಲರಲ್ಲೂ ಹರಿಯುತ್ತಿರುವ ಹೆಣ್ಣೆಂಬ ಜೀವನದಿಯ ಗುರುತು ಈ ನಾಟಕ. ಈ ಸಾಲುಗಳು ಬರೆದವರದೆಷ್ಟೋ ನೋಡಿದ ನಿಮ್ಮದೂ ಹೌದು. ಈಗ ನಾಟಕ.
ಎಲ್ಲಿ ಅವನೆಲ್ಲಿ? ಯಾರು ಅವನೇ? ಆ ಕರುಣಾಳು ಮರ್ಯಾದಾ ಪುರುಷೋತ್ತಮ. ಅವನು ಕಾಲು ಸೋಕಿದರೆ ಕಲ್ಲಾಗಿದ್ದ ನಾವು ಹೆಣ್ಣಾಗ್ತೀವಂತೆ. ನಮ್ಮಜ್ಜಿ ಹೇಳಿದ್ರು. ಅವರಿಗೆ ಅವರಜ್ಜಿ ಹೇಳಿದ್ರ? ಮಾತಿನಿಂದ, ಮೌನದಿಂದ, ಸ್ಪರ್ಶಿಸೋದ್ರಿಂದ, ಸ್ಪರ್ಶಿಸದೇ ಇರೋದ್ರಿಂದ, ಕಣ್ಣಿನ ನೋಟದಿಂದ, ಬರೀ ಉದಾಸೀನದಿಂದಲೇ ಕಂಡು ಹೆಣ್ಣನ್ನು ಕಲ್ಲಾಗಿಸಬಲ್ಲ ಎಂದು ಕಂಡು ಕೇಳಿ ಒಲ್ಲೆ. ಇದ್ಯಾವುದೋ ಹೊಸ ವಿಷಯ ಹೇಳ್ತಿದ್ಯಲ್ಲ, ಕಥೆನೇ ಇರ್ಬೇಕು. ಹೌದು, ಯಾರು ಅಲ್ಲಿ ಹಾಗ್ಯಾಕಿದೆ? ಹೀಗೆ ಕಟ್ಟಾಕ್ದವ್ರು ಯಾರು? ಯಾರು ನಾನು? ಸೀರೆ ಸುತ್ತಿಕೊಳ್ಳುವಾಗ ದ್ರೌಪದಿ, ಉಂಗುರ ಎತ್ತಿಕೊಳ್ಳುವಾಗ ಶಾಕುಂತಲೆ, ಒಲೆ ಹೊತ್ತಿಕೊಳ್ಳುವಾಗ ಸೀತೆ. ಯಾಕೆ ಯಾಕೆ ನೆನಪಾಗಬೇಕು? ಕೆರೆಯ ಏರಿಯ ಮೇಲೆ ಭಾಗೀರಥಿ, ಎಡವಿದ ಕಲ್ಲುಗಳಲ್ಲಿ ಒಬ್ಬೊಬ್ಬಳು ಮಹಾಸತಿ. ಯಾಕೆ ಯಾಕೆ ಕಾಣಬೇಕು? ಚಿತೆಯಿಂದ ಎದ್ದು ಹಾರುವ ಬೂದಿಯಲ್ಲಿ, ಲತೆಯಿಂದ ಉದುರುವ ಮೊಕ್ಕಿನ ಬೇಗುದಿಯಲ್ಲಿ ನನ್ನನ್ನೇ ಹೇಗೆ ಕಾಣಬೇಕು? ಅದು ಸರಿಯೇ. ಹೆಸರು ಯಾವುದಾದ್ರೆ ಎಲ್ಲಾ ಕಥೆಗಳು ನಮ್ಮದೇ ಆಗಿರುವಾಗ, ಅಥವಾ ಎಲ್ಲಾ ಕಥೆಗಳಲ್ಲೂ ನಾವೇ ಇರುವಾಗ ಹೆಸರು ಯಾವುದಾದ್ರೆ ಹೇಳಿ. ಯಾರದೋ ಕಾಲಿನ ಸ್ಪರ್ಶ ನಮಗೆ ಜೀವ ತುಂಬೋದಿಲ್ಲವಿರಲಿ. ಮಳೆಯ ಒಂದು ಹನಿ, ಹಾಡಿನ ಒಂದು ಫಲ, ಅಕ್ಷರದ ಸತ್ಯ ಕಲ್ಲಂತಿದ್ದಂತೆ ಜೀವ ತುಂಬುತ್ತೆ. ಇನ್ಯಾರೋ ಬಂದು ಕಣ್ಣೀರು ಬರ್ಸ್ತಾರೆ ಅಂತ ಕಾಯೋದು ಬೇಡ.
ಮಾಡಿಸಿದಿರಿ. ದೇಗುಲಗಳಿಗೆ ಬೀಗ ಹಾಕಿ ಮಗು ಸತ್ತಿದೆ. ದೇಶ ಸೂತಕದಲ್ಲಿದೆ. ಅದು ಅದು ಕಂಪಿಸುತ್ತಿದೆ. ಗಾಳಿ ನಿಂತ ನೆಲ ಅದರುತ್ತಿದೆ. ಕೇಳುತ್ತಿದೆ ಮತ್ತೆ ಎಲ್ಲಿಂದ ರೋದನಿ. ಇದರಿಂದ ಮತ್ತಾರು ಯಾರಿಂದ ಎಲ್ಲಿಯವರೆಗೆ? ಸದ್ದಿಲ್ಲದೆ ಕೂಗು ಮಗುವಿನ ಬಾಯಿ ಒತ್ತಿದೆ. ಹತ್ರಾಸ್ನ ಆ ಪುಟ್ಟ ಬಾಲೆ ಆಸಿಫ ದೇವರು ಕೂಡ ಕಣ್ಮುಚ್ಚಿ ಕುಳಿತು ಬಿಟ್ಟನಲ್ಲ. ಈ ದೇಶದ ನೆಲದ ಮೇಲೆ ಒತ್ತಿದ ಆ ಪುಟ್ಟ ಮಗುವಿನ ಅಂಗೈ ಗುರುತನ್ನ ಯಾವ ಮಳೆಯೂ ತೊಳೆಯೋದಿಲ್ಲ, ಯಾವ ಬೆಂಕಿಯೂ ಸುಡೋದಿಲ್ಲ, ಯಾವ ಕಾಲವೂ ಅಳಿಸೋದಿಲ್ಲ. ಈ ಕಲೆ ದೇಶದ ಮರ್ಯಾದೆಯ ಮೇಲೆ ಅಳಿಸದ ಕಲೆ. ವಿಜಯಪುರದಲ್ಲಿ ದಲಿತ ವಿದ್ಯಾರ್ಥಿನಿ ದಾನಮ್ಮನ ಮೇಲೆ ಪಾಶವೀಯತೆಯ ಸಾಮೂಹಿಕ ಅತ್ಯಾಚಾರ, ಬರ್ಬರ ಅತ್ಯಾಚಾರ ಮತ್ತು ಹಲ್ಲೆಗೆ ಗುರಿಯಾಗಿದ್ದ ನಿರ್ಭಯ ಸಾವಿಗೆ ಬಲಿ. ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡುತ್ತಿದ್ದ ಪ್ರತಿಭಾಳ ಮೇಲೆ ಆಕೆಯನ್ನು ಆಫೀಸಿಗೆ ಕರೆದೊಯ್ಯುತ್ತಿದ್ದ ವಾಹನ ಚಾಲಕರಿಂದ ಅತ್ಯಾಚಾರ ಮತ್ತು ಕೊಲೆ. ಮಠದಲ್ಲಿ ಓದುತ್ತಿದ್ದ ಮಕ್ಕಳ ಮೇಲಿನ ಅತ್ಯಾಚಾರದ ಆರೋಪದಲ್ಲಿ ಸ್ವಾಮೀಜಿಯ ಮೇಲೆ ಪೋಕ್ಸೋ ಕೇಸ್. ಗುರುಮಠಲ್ ತಾಲೂಕಿನಲ್ಲಿ ಚಿಂದಿ ಆಯುತ್ತಿದ್ದ ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಕೊಲೆಗೆ ಬಲಿಯಾದ ಸೌಜನ್ಯಗೆ ಇನ್ನೂ ಸಿಕ್ಕದ ನ್ಯಾಯ. ಮಣಿಪುರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಿಲ್ಲದ ಅತ್ಯಾಚಾರ. ಸೈನ್ಯದಿಂದ ಅತ್ಯಾಚಾರಕ್ಕೆ ಒಳಗಾಗಿದ್ದ ಹೆಣ್ಣು ಮಕ್ಕಳಿಂದ ಮೌನ ಮೆರವಣಿಗೆ. ಒಂದೊಂದು ಕ್ಷಣವೂ ನೆನಪಿದೆ ನನಗೆ. ಆ ನೋವು, ಆ ನೆನಪು ಮರೆಯಲು ಹೆಣಗಿದಷ್ಟು ಇದ್ದೇ ಇದೆ. ನೀನು ನನ್ನ ಮೇಲೆ ಏರಿತ್ತು, ನನ್ನನ್ನು ನೆಲಕ್ಕೆ ಒತ್ತಿ ಹಿಡಿದಿತ್ತು. ಕಿರುಚಿದರು ಯಾರು ಬರದೇ ಇದ್ದದ್ದು. ಪ್ರತಿದಿನ ಅದರೊಡನೆ ಬದುಕುತ್ತೇನೆ. ನನ್ನ ತಪ್ಪಿಲ್ಲ ಎಂದುಕೊಳ್ಳುತ್ತೇನೆ. ಆದರೆ ತಪ್ಪು ನನ್ನದೇ ಎಂದು ನನ್ನೊಳಗೆಲ್ಲೋ ಅನಿಸುತ್ತಾ ಇರುತ್ತದೆ. ಅದು ಮೊದಲ ಸಲ ಆದದ್ದು ದೇಹದ ಮೇಲೆ ಅತ್ಯಾಚಾರ, ಆಮೇಲೆ ಮತ್ತೆ ಮತ್ತೆ ಮನಸ್ಸಿನ ಮೇಲೆ ಆಗ್ತದೆ. ಪೊಲೀಸ್ ಠಾಣೆಯಲ್ಲಿ ವಿವರ ಕೇಳುವಾಗ ಮಾಧ್ಯಮದವರು ನೇಷನ್ ವಾಂಟ್ಸ್ ಟು ನೋ ಎಂದು ಮೇಜು ಗುದ್ದಿದಾಗ ಲಾಯರು ಬಿಡಿಬಿಡಿಸಿ ಆಮೇಲೆ ಆಮೇಲೆ ಆಗ ನನ್ನ ಕೈಯಲ್ಲಿ ಅವನು ಎಂದು ಮತ್ತೆ ಮತ್ತೆ ಬಾಯಿ ಚಪ್ಪರಿಸಿ ಕೇಳಿದಾಗೆಲ್ಲ ಮತ್ತೆ ಮತ್ತೆ ಅತ್ಯಾಚಾರ ಆಗಿದೆ, ಆಗುತ್ತಲೇ ಇದೆ. ಆದರೂ ಅಲ್ಲಿಗೆ ಹೋಗಲೇಬೇಕು. ಅವನ ಬಳಿ ತಪ್ಪೊಪ್ಪಿಕೊಳ್ಳಬೇಕು. ಬಲವಂತಕ್ಕೆ
ಶರ ಬೈತಾನೆ. ಹೆಣ್ಣು ಮಕ್ಕಳ ಜಾತಿ ಮತ್ತು ವರ್ಗ ಸಹ ಅದಕ್ಕೆ ಸಿಗುವ ಪ್ರಾಮುಖ್ಯತೆಯನ್ನು ನಿರ್ಧರಿಸುತ್ತದೆ. ಎಷ್ಟೋ ದಲಿತ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಸುದ್ದಿಯೂ ಆಗುವುದಿಲ್ಲ. ಅವರಿಗಾಗಿ ಯಾರು ಮೊಂಬತ್ತಿಯೂ ಹಚ್ಚುವುದಿಲ್ಲ. ಮಗಳೇ, ಬೇರೆ ಜಾತಿಯವರನ್ನ ಮದುವೆ ಆದ್ರೆ ಮರ್ಯಾದೆಗೆ ಹತ್ಯೆ ಮಾಡುವ ಈ ದೇಶದಲ್ಲಿ ಮಗ ರೇಪ್ ಮಾಡಿ ಅರೆಸ್ಟ್ ಆದ್ರೆ ಮರ್ಯಾದೆ ಉಳಿಸ್ಕೊಳಕ್ಕೆ ಅಂತ ಲಾಯರ್ ನೇಮಿಸ್ಕೋತಾರೆ. ಪ್ರೀತಿ, ಪ್ರೇಮ, ಕಾಮ, ಮದುವೆ, ಜಾತಿ, ಧರ್ಮ, ವಾಂಛೆ, ವಂಚನೆ, ಬಟ್ಟೆ, ಲಾಂಛನ. ಹೌದು, ಅಲ್ಲಿ ಇರಾನ್ನಲ್ಲಿ ನಮ್ಮ ಗೆಳತಿಯರು ಹಿಜಾಬ್ ಬೇಡ ಅಂತ ಆಂದೋಲನ ಮಾಡ್ತಿದ್ದಾರೆ. ನೀವ್ ಯಾಕೆ ಇಲ್ಲಿ ಹಿಜಾಬ್ ಕಟ್ಕೊಳ್ಳೋದು ಅಂತ ಹಠ ಮಾಡ್ತಿದ್ದೀರಾ? ಅರೆ, ಪ್ರಶ್ನೆ ಆಗಲ್ಲ. ಅಲ್ಲಿ ಹಿಜಾಬ್ ಹಾಕದಿದ್ರೆ ಶಿಕ್ಷೆ ಅಂತಾರೆ. ಆದ್ರೆ ಇಲ್ಲಿ ಹಿಜಾಬ್ ಹಾಕಿ ಸ್ಕೂಲ್ ಕಾಲೇಜ್ ಒಳಗೆ ಹೋದ್ರೆ ಒಳಗ್ ಬಿಡಲ್ಲ ಅಂತಾರೆ. ಅಲ್ಟಿಮೇಟ್ಲಿ ಎರಡೂ ಕಡೆ ಆಗ್ತಿರೋದು ಒಂದೇ. ನಾವು ಯಾವ ಬಟ್ಟೆ ಧರಿಸ್ಬೇಕು ಅಂತ ಮತ್ತೆ ಯಾರೋ ಡಿಸೈಡ್ ಮಾಡ್ತಿದ್ದಾರೆ. ಮತ್ತೆ ಹಾಗೆ ನಡ್ಕೋಬೇಕು ಅಂತ ಆರ್ಡರ್ ಕೂಡ ಮಾಡ್ತಿದ್ದಾರೆ. ನಾನು, ನೀನು ಎಲ್ಲರೂ ಪ್ರತಿಭಟಿಸಬೇಕಾದ್ದು ಅದನ್ನ ಪ್ರತಿಭಟಿಸಬೇಕಾದ್ದು. ನಮಗೆ ಸಿಟ್ಟು ಬರೋದು ಅದಕ್ಕೆ. ಸೋಮಾರಿ, ಅಹಂಕಾರಿ, ಗಂಡು ಬೀರಿ, ಧರ್ಮ ಬಾಹಿರೆ, ಬಾಯಿ ಬಡುಕಿ, ಬಜಾರಿ, ಸಿಡೆಕ್ಟಿವ್, ಸ್ಲಟ್, ಬುರ್ಕಾದೊಳಗಿನ ಸಾಹಿತಿ. ನಿಮ್ಮ ಡಿಕ್ಷನರಿಯಲ್ಲಿ ಎಷ್ಟೊಂದು ಬಗೆ ಬಗೆಯ ಹೆಸರುಗಳಿವೆ ನಮಗೆ. ಮತ್ತೆ ಮತ್ತೆ ಅತ್ತ ಹೋಗಬೇಡ, ಇಂಥ ಸುಳಿಬೇಡ, ಇದು ಓದ್ಬೇಡ, ಅದು ಬರಿಬೇಡ, ಮತ್ತೆ ಯಾರೊಂದಿಗೂ ಬೆರೆಯಬೇಡ. ಎಷ್ಟೊಂದು ಕಟ್ಟಪ್ಪಣೆಗಳ ನಿಜದ ನೋವುಗಳು. ಪ್ರಶ್ನಿಸುವವರು, ತಿರುಗಿ ಬೀಳುವವರು, ನಿಮ್ಮ ಮೇಲರಿಮೆಯನ್ನ ಒಪ್ಪಿಕೊಳ್ಳದವರೆಲ್ಲ ಕಡಲನ್ನು ಸೇರದ ನದಿಯ ಹಾಗೆ ಕಡು ಅಸಹ್ಯ ನಿಮಗೆ. ಆದರೆ ನಾವು ಆಗಾಗ ದಾರಿ ಬದಲಿಸಿ ಗಮ್ಯ ಹುಡುಕುವ ನದಿಗಳು. ನೀವಿಟ್ಟ ಹೆಸರುಗಳಲ್ಲಿ ಅಲ್ಲ, ನಾವು ಹರಿದ ದಾರಿಗಳಲ್ಲಿ ಮಾತ್ರ. ಆದರೂ ಹೇಳುತ್ತಾರೆ, ಇದು ಬೇಲಿ ಅಲ್ಲವೆಂದು. ಇದು ನನ್ನದೇ ಸುರಕ್ಷೆಗೆ. ಶಕ್ತಿ, ಇಲ್ಲಿ ಬದುಕುತ್ತಿದ್ದೇನೆ ನಾನು ಶತಮಾನಗಳಿಂದ. ಅದೇ ಅಡುಗೆ ಮನೆಯಲ್ಲಿ, ಅದೇ ಒಲೆಯ ಸಂದಿಯಲ್ಲಿ. ಹೊರಗೆ ನಿತ್ಯ ಸೂರ್ಯ ಹುಟ್ಟುತ್ತಾನಂತೆ, ನಾನು ನೋಡಿಯೇ ಇಲ್ಲ. ಹೊರಗೆ ಸುಂದರ ಬೆಳಕಿದೆ ಎಂದು ನಾನು ಕಂಡದ್ದೇ ಇಲ್ಲ. ಅಯ್ಯೋ, ನನಗೆ ದೃಷ್ಟಿ ತಾಗಿತೆಂದು ನಮ್ಮಜ್ಜಿ ಹೊರಬಿಟ್ಟಿದ್ದೇ ಇಲ್ಲ. ಹೊರಗೆ ಸುಂದರ ಹಸುರಿದೆ ಅಂತೆ, ನಾನು ಅದನ್ನ ಅನುಭವಿಸಿಯೇ ಇಲ್ಲ. ನಾನೆಲ್ಲಿ ಅದರೊಳಗೆ ಕಳೆದು ಹೋದೆನೆಂದು ನನ್ನ ಅಪ್ಪ ಹೊರಬಿಟ್ಟೇ ಇಲ್ಲ. ಆದರೆ ಈಗೀಗ ಸೂರ್ಯ ಕಿಂಡಿಯಿಂದೊಳಗೆ ಬಂದು ತಿಟ್ಟಿಸುತ್ತಿದ್ದಾನೆ. ನನ್ನ ಬೆಳಕು ಎಲ್ಲಿಂದಲೋ ತೂರಿ ಬಂದು ಬದಲಾಯಿಸುತ್ತಿದೆ ನನ್ನ ಬಣ್ಣ. ಹಸಿರು ಕೈಚಾಚಿ ಕರೆಯುತ್ತಿದೆ ಕಿಟಕಿಯಿಂದ ನನ್ನ.
ಈಜುವವಳು ನಾನು. ನಿರಂತರ ಈಜು ನಡೆದೇ ಇದೆ. ಅನತಿ ದೂರದಲ್ಲಿ ನನ್ನನ್ನೇ ಗುರಿಯಾಗಿಸಿ ಅವನೂ ಕೈಕಾಲು ಹೊಡೆಯುತ್ತಿದ್ದಾನೆ. ಇಲ್ಲಿ ಕೇಳಿ, ಏಕೆಂದ್ರೆ ಹೀಗಿರ್ಬೇಕು. ಸೋಲ್ದರೆ ಇಂಥ ಪ್ರೀತಿಗೆ ಸೋಲ್ಬೇಕು. ಯಾಕೆ ಕಿಚ್ಚಿಡುತ್ತಾನೆ ಈ ಕಾಪಾಲಿ ಹೀಗೆ? ಬಿಗಿದಪ್ಪಿದರೆ ಮಂಚಾಗುತ್ತಾನೆ, ಮೈಗಡಂದರೆ ಬೂದಿಯಾಗುತ್ತಾನೆ, ಸ್ಮಶಾನದಲ್ಲಿ ಕೂತು ಪ್ರೀತಿಯ ಮಾತಾಡುತ್ತಾನೆ, ಭಂಗಿಯಲ್ಲಿ ನನ್ನ ನೆನಪುಗಳ ಅಟ್ಟುತ್ತಾ ವೈರಾಗಿಯಾಗುತ್ತಾನೆ. ಬಿಟ್ಟು ಹೋದೆ ಎಂದು ಹೆಪ್ಪುಗಟ್ಟಿದಾಗ ತಂಗಾಳಿಯಲ್ಲಿ ತನ್ನುಸಿರ ಕಳಿಸಿ ಕೆನ್ನೆ ನೇವರಿಸುತ್ತಾನೆ. ಸ್ಥಿತಿಗಾಗಿ ನಾನು ಹೆಣಗುವಾಗ ಲಯವಾಗುವ ಸುಖವ ಕಲಿಸುತ್ತಾನೆ. ರಾಧೆಯಾದರೆ ರಥದ ಗಾಲಿಯಾಗುತ್ತಾನೆ, ಜಾನಕಿಯಾದರೆ ಹಚ್ಚಿಟ್ಟ ಬೆಂಕಿಯಾಗುತ್ತಾನೆ. ದೇಹದ ಹಂಗು ತೊರೆದು ನಾನು ಕೌರಿಯಾದಾಗ ನನ್ನದರ್ಥವಾಗುತ್ತಾನೆ. ಆತ್ಮಕ್ಕೆ ಚನ್ನ ಮಲ್ಲಿಕಾರ್ಜುನಾಗುತ್ತಾನೆ. ಅಲ್ಲ, ಈ ಪ್ರೀತಿ ಜೀವನದ ಭಾಗನ ಅಥವಾ ಅದೇ ಜೀವನ? ಅದಕ್ಕಾಗಿ ನಾನು ಯಾಕೆ ಎಲ್ಲ ಸಹಿಸ್ಕೋಬೇಕು ಮತ್ತೆಲ್ಲ ತ್ಯಾಗ ಮಾಡಬೇಕು? ಅದು ಹಾಗಲ್ಲ. ನನಗೂ ಪ್ರೀತಿ ಇಷ್ಟ. ಹಾಗೆಯೇ ನನ್ನ ಪುಸ್ತಕ, ಸಂಗೀತ, ನನ್ನ ಕೆಲಸ, ನನ್ನ ಸ್ನೇಹಿತರೊಡನೆ ಸುತ್ತಾಟ, ಸಿನಿಮಾ, ವೈನ್ ಸಹ ಇಷ್ಟ. ಹಕ್ಕಿಯಂತೆ ಮುಕ್ತವಾಗಿರುವುದು ಇಷ್ಟ. ಹೆಗಲೊಂದು ಬ್ಯಾಗ್ ಹಾಕೊಂಡು ಟೂರ್ ಹೊಡೆಯೋದು ಇಷ್ಟ, ಬೆಟ್ಟ ಹಾಕೋದು ಇಷ್ಟ. ಇವಳು ಭೂಮಿಯಂತ ಗಂಡು ಮಾತ್ರ ವರಿಸಬಲ್ಲ ಕಡಲು. ಏನಾದರೂ ಹೇಳಿ. ಒಂದು ರೊಟ್ಟಿ, ಒಂದು ಕವಿತೆ, ಕೇಳಲೊಂದಿಷ್ಟು ಸಂಗೀತ ಇದ್ದರೆ ಸಾಕು, ಈ ಸೂರ್ಯನಡಿ ಒಕ್ಕಳೇ ಇದ್ದು ಬಿಡುವೆ ಅನ್ನೋ ಜಂಬ ಇತ್ತಲ್ಲ. ಹಾಗಾದ್ರೆ ಈ ಸಂಜೆ ಏಕಾಂತಕ್ಕೆ ಜೀವ ತುಂಬಲು ನೀನು ಬೇಕು ಅಂತ ಯಾಕನ್ನಿಸ್ಬೇಕು? ಅವನು ಅವಳು ಸರಸ ಸಲ್ಲಾಪ ಕೀಟಲೆ, ಹುಸಿ ಮುನಿಸು ರಮಿಸು, ಚರ್ಚೆ ವಾದ ವಿವಾದ, ನಗು ಹಾಡು ಹರಟೆ. ತನ್ಮಯತೆಯಿಂದ ಜೀವ ಮಂತ್ರವೆಂಬಂತೆ ಉಳಿದಳು ನನ್ನ ದೇವರೇ. ವಾತಾವರಣವೆಲ್ಲ ಹೂಗಂಧದ ಗಮ, ಜೋಡಿ ದೀಪ ಅವಳ ಹಚ್ಚಿಟ್ಟ ನಯನ. ಅವನು ಸಂತೃಪ್ತ ಪ್ರಸನ್ನ, ಸಂತೃಪ್ತ ಪ್ರಸನ್ನ ಮೂರ್ತಿಯಾದ. ನಂತರವೆಲ್ಲ ಅವಳದು ಮೂರ್ತಿಯದು ಮಂಡಿ ಊರಿ ಬೇಡಿಕೊಳ್ಳುವ, ಹರಕೆ ಕಟ್ಟುವ ಚಿತ್ರ ಚೌಕಟ್ಟಿನಲ್ಲಿ ಸ್ಥಾಯಿ. ಹುಡುಗನೊಬ್ಬ ಚಿಂತೆಯ ಚಂದಕ್ಕೆ ಮರುಳಾಗಿ ಹಿಂದೆ ಬಿಡದೆ ಓಡಿ ಪಟ್ಟು ಬಿಡದೆ ರೆಕ್ಕೆ ಹಿಡಿದು ದೊಡ್ಡ ಪುಸ್ತಕದ ಮಧ್ಯ ಬಂಧಿಸಿದ. ಬೆರಳಿಗಂಟಿದ ಬಣ್ಣಕ್ಕೆ ಬೆರಳ. ಆಗಾಗ ಪುಸ್ತಕ ತೆರೆದು ಹೇಳುತ್ತಾನೆ, ನೀನು ಸ್ವಲ್ಪವೂ ಚೆಂದಿಲ್ಲ ಕಣಚಿಟ್ಟೆ, ನೀನಂತೂ ಈಗೀಗ ಹಾರುವುದೇ ಇಲ್ಲ. ಮತ್ತೆ ಪುಸ್ತಕ ಮುಚ್ಚಿ ಹಾರುವ ಚಿಟ್ಟೆಯ ಹುಡುಕಲು ಹೊರಡುತ್ತಾನೆ. ಹಾಗಂತ ಹಾಗಂತ ಬೇಡವಾ ನಂಗಿಂತ ಪ್ರೀತಿ? ಅಪ್ಪುಗೆಯ ತಂಪು, ಮಿಲನದ ಬಿಸುಪು, ಸಂಸಾರದ ಸೊಗಸು, ಅಮ್ಮನಾಗುವ ಸಾರ್ಥಕತೆ. ಮಿಲನದ ಬಿಸುಪು, ಉತ್ತುಂಗದ ಸೊಂಪು. ಹೆಣ್ಣಿಗೂ ಸಹ ಆ ಉತ್ತುಂಗ ಸಾಧ್ಯ ಮತ್ತು ಅದರ ಅಗತ್ಯ ಇದೆ ಎಂದು ಎಷ್ಟು ಜನ ಗಂಡಸರು, ಎಷ್ಟು ಜನ ಗಂಡಂದು ಅರ್ಥ ಮಾಡ್ಕೋತಾರೆ. ಕಾಮ ಗಂಡಿನಲ್ಲಿ ಶೃಂಗಾರ, ಆದರೆ ಹೆಣ್ಣಿಗೆ ನಾಚಿಕೆ. ತನಗೂ ದೇಹದ ಬಯಕೆಗಳಿವೆ ಅಂತ ಸ್ವಲ್ಪ ಓಪನ್ ಆಗಿ ಹೇಳಿದ್ರೆ ಸಾಕು, ಅವಳು ಈಸಿಲಿ ಅವೈಲೇಬಲ್ ಅಂತ ಭಾವಿಸ್ತಾಳೆ.
ನಾವು ಗೆದ್ದ ಹಾಗೆ. ನಾವು ಗೆದ್ದ ಹಾಗೆ. ಮತ್ತೆ ಅದೇ ಹಳೆಯ ಕಣಿ ಕೇಳಬೇಡ. ಬಾಲಕರಿಲ್ಲದ ಬಾಲೆ ಆಯ್ಕೆಯೊಂದು ಅನಿವಾರ್ಯವಲ್ಲ. ಹಾಸು ಬೀಸಿ ಒಗೆದ ಬಾಳು ನನ್ನದಲ್ಲ, ನಿನ್ನದು. ಗಾಣಕ್ಕೆ ಕಟ್ಟಿದ ಬಾಡಿಗೆಯತ್ತು ನಾನಂತೂ ಆಗುವುದಿಲ್ಲ. ಬೇರೆ ಜಾತಿಯ ಯುವಕನನ್ನು ಮದುವೆಯಾದದ್ದಕ್ಕೆ ಮನೆಯವರಿಂದಲೇ ಮರ್ಯಾದೆಗೇಡು ಹತ್ತೆ. ಸಹಜೀವನದ ಸಂಗಾತಿಯನ್ನು ಕೊಂದು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಜ್ನಲ್ಲಿ ತುಂಬಿಟ್ಟ ಆರೋಪಿ. ಯುವತಿಯನ್ನು ಪ್ರೀತಿಸಲು ನಿರಾಕರಿಸಿದ್ದಕ್ಕಾಗಿ ಯುವತಿಯ ಮೇಲೆಯೇ ಆಸಿಡ್ ದಾಳಿ. ರಾಜಧಾನಿಯಲ್ಲಿ ಮತ್ತೊಂದು ವರದಕ್ಷಿಣೆಯ ಸಾವು. ಗರ್ಭದಲ್ಲಿರುವ ಮಗು ಹೆಣ್ಣಾಗಿದ್ದರೆ ಅಕ್ರಮವಾಗಿ ಗರ್ಭಪಾತ ಮಾಡುತ್ತಿದ್ದ ಆಸ್ಪತ್ರೆ. ದೇವರೇ, ನಾವು ನಿನ್ನನ್ನು ಅನುವಾದಿಸುತ್ತಿದ್ದೇವೆ. ಕ್ಷಣ ಕ್ಷಣವೂ ನೀನು ಅನುವಾದಗೊಳ್ಳುತ್ತಿದ್ದೀಯೆ. ಭೂಮಂಡಲದ ಮೇಲಿರುವ ಎಲ್ಲ ಭಾಷೆಗಳಲ್ಲಿ, ಏಕಕಾಲಕ್ಕೆ ಎಲ್ಲೆಡೆಯಲ್ಲಿ, ಎಲ್ಲ ತಾಯಂದಿರ ಅಪ್ರಕಟಿತ ಸಾಹಿತ್ಯದಲ್ಲಿ. ದೇವರೇ, ನಮಗೆ ಗೊತ್ತಿಲ್ಲ ಇದರ ಲಿಪಿ. ನಮ್ಮ ಅಂಗೈಗಳು ಇನ್ನು ನೇವರಿಸುವಾಗ, ನಮ್ಮ ತೋಳುಗಳ ಬಿಗಿ ಮಡಿಕೆಯಲ್ಲಿ, ನಮ್ಮ ತೊಡೆಗಳು ರಚಿಸುವ ತೊಟ್ಟಿಲ ತಗ್ಗಿನಲ್ಲಿ, ನಮ್ಮ ಹಾಲು ತುಂಬಿದ ಮೊಲೆಗಳಲ್ಲಿ, ಅದಕ್ಕೂ ಮೊದಲು ನಮ್ಮ ಮಾಂಸ ಮಚ್ಚೆಯ ಗರ್ಭಚೀಲದಲ್ಲಿ ನಾವು ನಿನ್ನನ್ನು ಅನುವಾದಿಸುತ್ತಿರುತ್ತೇವೆ. ಮೂಲಕ್ಕೆ ಸದಾ ಸನಿಹವಾಗಿ, ನಿನ್ನ ಆಶಯಗಳಿಗೆ ಬದ್ಧರಾಗಿ. ಅಲ್ಲ, ತಾಯ್ತನ ಗೆಲುವು ಯಾರ ಮೇಲೆ? ಹಾಗಾದರೆ ತಾಯಾಗದಿದ್ದರೆ ಅದು ಸೋಲು. ತಾಯಾಗದವರು ಈಗಲೇ ಬೇಡ ಎನ್ನುವರು ಹೆಣ್ಣಲ್ಲವೇ? ಹಾಗಾದರೆ ಹೆಣ್ತನ ದೇಹವೇ ಅಥವಾ ಮನಸ್ಸು? ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು
ಸೇನ್ ಗೊತ್ತಲ್ಲ, ಅದೇ ಮೃಣಾಲ್ ಸೇನ್ ಆಕೆ ಗಂಡ. ಅವರು ಸತಿ ಹೇಳ್ತಿದ್ರು, ನಾನು ಮೃಣಾಲ್ ಇಬ್ರು ವಿಚಾರ ಸಂಕಿರಣಗಳಿಗೆ ಹೋಗ್ತೀವಿ, ಸಭೆ ಸಮಾರಂಭಗಳಲ್ಲಿ ಸಮಾನತೆಯ ಭಾಷಣವನ್ನ ಸಹ ಮಾಡ್ತೀವಿ. ಮನೆಗೆ ಬಂದ್ಮೇಲೆ ಮೃಣಾಲ್ ಸೋಫಾ ಮೇಲೆ ಕೂತು ಗೀತ್ ಒಂದು ಕಪ್ ಚಹಾ ಅಂತ ಕೇಳ್ತಾರೆ. ನಾನು ಚಹಾ ಮಾಡೋಕ್ಕೆ ಅಡುಗೆ ಮನೆಗೆ ಹೋಗ್ತೀನಿ. ಪೆಪ್ಸಿಕೋ ಕಂಪನಿ CEO ಆಗಿದ್ರು ಇಂದಿರಾ ನೋಡಿ, ಅವರು ಕೆಲಸ ಮುಗಿಸಿ ಮನೆಗೆ ಬಂದ್ರೆ ಅವ್ರ ಅಮ್ಮನೇ ಹೇಳ್ತಾರಂತೆ, ಪಾಪ ನಿನ್ ಗಂಡ ಮನೆಗೆ ಬಂದು ಎಷ್ಟು ಹೊತ್ತಾಯ್ತು, ಇನ್ನು ಟೀ ಮಾಡ್ಕೊಟ್ಟಿಲ್ಲ, ಹಾಲು ಮುಗ್ದಿದೆ ನೋಡ್ಕೋಬಾರ್ದ ಅಂತ. ಆದ್ರೆ ನೋಡು, ಸುನೀತಾ ವಿಲಿಯಮ್ಸ್ 9 ತಿಂಗಳು ಭೂಮಿಯಿಂದ ಹಾರಿ ಈಗ ವಾಪಸ್ ಬಂದ್ರಲ್ಲ. ಪ್ರಿವಿಲೇಜ್ ಆ ಥರ ಸಿಗ್ಬೇಕು ಎಲ್ಲ ಹೆಣ್ಮಕ್ಳು. ನಾನು 9 ತಿಂಗಳು ಬೇಡ, 1-2 ಕಡೆಗೆ ಹೊರಗೆ ಹೋಗಿ ಬರ್ತೀನಿ ಅನ್ನೋದಕ್ಕೆ ಒದ್ದಾಡಬೇಕು. ನಮ್ಮ ಮನೇಲಾಗಿದ್ರೆ, ಓ ನೀವಿಬ್ಬರೇ ಹೋಗ್ತಿದ್ದೀರಾ, ಬೇರೆ ಹೆಣ್ಮಕ್ಳು ಯಾರು ಬರಲ್ವಾ, ಏನು ಬೇಡ ಅಂತ ಮನೇಲಿ ಓದಿರೋದು. ಹೆಣ್ಮಕ್ಳ ಹೋರಾಟ ನಿಜವಾಗ್ಲೂ ಶುರು ಆಗೋದೇ ಮನೆ ಒಳಗಿಂದ. ಮಗ್ಗುಲದ ಮುಳ್ಳ ಮರಿಬ್ಯಾಡ ಹೆಣ್ಣ, ಮಲ್ಲಿಗೆ ಹೂವು ಮುಡಿಬ್ಯಾಡ, ಮಲ್ಲಿಗೆ ಹೂವು ಮುಡಿಬ್ಯಾಡ, ಹೊಳ್ಳೊಳ್ಳಿ ನೀರೋಲಿ ನೀರಾಗ ಜಿಗಿಬ್ಯಾಡ, ನೀರೋಲಿ ನೀರಾಗ ಜಿಗಿಬ್ಯಾಡ, ನೀರೋಲಿ ನೀರಾಗ ಜಿಗಿಬ್ಯಾಡ ಹೆಣ್ಣ, ನಸಗುಣಿಕೆ ಬಲಿಗೆ ಬಿಡಬ್ಯಾಡ, ನಸಗುಣಿಕೆ ಬಲಿಗೆ ಬಿಡಬ್ಯಾಡ. ನಿಜ, ನಾನು ಒಂದೆರಡು ನಿಯಮಗಳನ್ನು ಉಲ್ಲಂಘಿಸಿದೆ, ಆದ್ರೆ ಸಮಾಜದ ದೇವರ ಕ್ಷಮೆಯನ್ನೇನು ಕೇಳೋದಿಲ್ಲ ನಾನು. ಯಾಕಂದ್ರೆ ಹಾಗೆ ನಿಯಮ ಮೀರಿದಾಗಲೇ ನಾನು ಸ್ವಲ್ಪ ಸುಖ ಅನುಭವಿಸಿದ್ದೆ. ಆಚಿ ಮನಿಕೋ ಇಚಿ ಮನಿಕೋ ಚೆಂಡು, ಆಚಿ ಮನಿಕೋ ಇಚಿ ಮನಿಕೋ ಚೆಂಡು, ಹಸ್ತಯಾಡದಪ್ಪ ಬೆಟ್ಟ ಚಿತ್ತ ಮುಂದು, ಕುದಿವ ನೀರು ಕೊಟ್ಟರು ಕುಡಿಯಲು ಆಗದೆ, ಕಟ್ಟಾಳು ಕೈದು ಕುಡಿದಾಡಬೇಕು ಸುಮ್ಮನೆ, ಎದುರಿಗೆ ಪಿತಾಪತಿ ಸುಖ ಎಲ್ಲ ಏಕಮತ, ಎದುರಿಗೆ ಪಿತಾಪತಿ ಸುಖ ಯಾರದು? ಎಲ್ಲ ಏಕಮತ. ಯಾರದು? ಹಣೆಯ ಹೊಟ್ಟಲು ನಾಯಿನೇಕೇನು? ಎಲ್ಲಿಗೆ ನೋಡಿ, ಈ ವಯಸ್ಸಲ್ಲಿ ಜೀನ್ಸು, ಛೀ, ಮಗು ನಮ್ಮ ನೀನು ಮರಿಬೇಡ. ಏಯ್, ಹೆಂಗಸರು ಮನೆಗೆ ಬರೋ ಸಮಯನ ಇದು. ನೋಡಿ ಒಬ್ಬಳು ಕಾಣ್ತಾ ಇದೆ, ಪಟ್ಟಿ ಎನ್ನುತ್ತಾ ಇದೆ. ಹಿಂಗ್ಸಾಗಿ ಮೈ ಮೇಲೆ ಪರಿಗಣ ಬೇಡ. ನೋಡಿ ಅವ್ರು ಏನಂತಾರೆ. ಇಲ್ಲಿ ನೋಡು, ಏ ಇಲ್ಲಿ ಕೇಳು, ಸರಿಯಾ? ಅವರೆಲ್ಲ ನೋಡ್ತಿದ್ದಾರೆ. ಯಾರು? ದುಪಟ್ಟ ಹಾಕು. ಏನು ಕೇಳಿಸ್ತಿಲ್ಲ ನನಗೆ. ಅವ್ರು ಮತ್ತೆ ಮತ್ತೆ ಹೇಳ್ತಿದ್ದಾರೆ, ಕೇಳ್ತಿಲ್ವಾ ನಿನಗೆ? ಹಣೆಗೆ ಬೊಟ್ಟಿರು, ಕತ್ಲಾಗೋದ್ರೊಳಗಡೆ ಮನೆ ಸೇರು, ಕಂಡ ಮನೆ ಮಗುಗೆ ನಮ್ಗೆಲ್ಲ ಅಂತ ಕೇಳಿಸ್ತಿಲ್ವಾ ನಿನಗೆ? ಸಂಕೋಲೆಗಿಂತ ಬಿಗಿಯಾಗಿ ಎಂದು ಸಂಕೋಲೆ ಕಟ್ಟಿದೆ ಅಂತ ನಂಬೋದು, ಅದು ಕಾಣುವುದಿಲ್ಲ, ಹಾಗಾಗಿ ಬಿಡಿಸಕ್ಕಾಗಲ್ಲ. ಕೀಲೆ ಇಲ್ಲದ ಬೀಗ ಅದು. ಯೋಚಿಸು, ನೀನು ಕೇಳ್ತಿರೋ ಆ ಎಲ್ಲ ಮಾತುಗಳು ಹೊರಗಿಂದ ಬರ್ತಿದ್ಯಾ ಅಥವಾ ನೀನು ಒಳಗಿಂದ ಬರ್ತಿದ್ಯಾ? ಸುತ್ತ ಎಳೆದ ಮಾಸು ರೇಖೆಗಳೆಲ್ಲ ಆಕಾರ ಬೇರೆ ಬೇರೆ ಆದರೂ ಅವು ಅವರೆಳೆದ ಲಕ್ಷ್ಮಣ ರೇಖೆಗಳು. ದಾಟಲಾರೆ, ದಾಟಬಹುದಾದರೂ ಬೇಕೆಂದೇ ಬಚ್ಚಿಟ್ಟುಕೊಂಡಿದ್ದೇನೆ. ಕತ್ತಲಾಗದ ನನ್ನ ಜಗತ್ತಿನಲ್ಲಿ ಅಸಂಖ್ಯ ಉರಿವ ಸೂರ್ಯರು, ಹೊಳೆವ ನಕ್ಷತ್ರ ನಿಹಾರಿಕೆಗಳು. ನಮ್ಮೆಲ್ಲ ಆಸೆ, ಸ್ವಾತಂತ್ರ್ಯ, ಸಂಭ್ರಮಗಳನ್ನೆಲ್ಲ
ಆಕ್ರೋಶದಲ್ಲಿ ತೊಳೆದು ಸಿಪ್ಪೆ ಸುಲಿದು ಕತ್ತರಿಸಿ ಜಜ್ಜಿ ಕುಟ್ಟಿ ಹುರಿದು ಅರೆದು ರುಬ್ಬಿ ನುರಿದು ಮಾಡಿಸಿ ಬೇಯಿಸಿ ಹಿಚುಕಿ ಮಸೆದು ಕುಟ್ಟಿ ಕಲಸಿ ಕಸಕಸ ಅಂತ ಕಡೆದು ತಟ್ಟೆಗೆ ಹಾಕಿದ್ರೆ ರುಚಿ ರುಚಿ ಅಂತ ತಿಂತಾರೆ. ಇತ್ತೀಚೆಗೆ ಆತ್ಮಹತ್ಯೆ ಆದ ಸುದ್ದಿ ಬಂತಲ್ಲ, ಅನ್ವಿತಾ ಶರ್ಮಾ, ಅದೇ ಕೇಂದ್ರೀಯ ವಿದ್ಯಾಲಯ ಟೀಚರ್. ಅವರು ಆತ್ಮಹತ್ಯೆಗೆ ಮೊದಲು ಏನಂತ ಹೇಳಿದ್ರು ಗೊತ್ತಾ? ನನ್ನ ಗಂಡ ಮದುವೆ ಆಗಿದ್ದು ನನ್ನನ್ನಲ್ಲ, ನನ್ನ ಕೆಲಸ, ಮತ್ತೆ ನನ್ನ ಗಂಡನ ಮನೆಗೆ ಬೇಕಾದವರು, ನನ್ನ ಗಂಡನ ಮನೆಯವರಿಗೆ ಬೇಕಾಗಿದ್ದು ಒಬ್ಬಳು ವರ್ಕಿಂಗ್. ಆಕೆ ತನ್ನ ಗಂಡನ ಕಳಿಸಿದ ಕೊನೆ ವಾಟ್ಸಪ್ ಮೆಸೇಜ್ ಏನು ಗೊತ್ತಾ? ಅಡುಗೆ ಮಾಡಿಟ್ಟಿದ್ದೀನಿ ಕೌಶಿಕ್, ತಿನ್ನು. ಸಾಕು ಸಾಕು, ನೀವು ನಮ್ಮನ್ನು ಸೂತ್ರದ ಗೊಂಬೆಗಳಾಗಿ ಆಡಿಸಿ ಸಾಕು. ನಮ್ಮನ್ನು ನೀವು ನಿರ್ದೇಶಿಸಬೇಡಿ. ನೀವು ಬರೆದ ನಾಟಕಗಳಿಗೆ ಬಣ್ಣ ಹಚ್ಚಿ ಹೇಳಿಕೊಟ್ಟ ಮಾತುಗಳನ್ನು ಉರುಬಡೆದು ರಂಗವೇರುವುದಕ್ಕೆ ಸಾಲುಗಟ್ಟಿದವರಲ್ಲ. ನಮ್ಮನ್ನು ನೀವು ನಿರ್ದೇಶಿಸಬೇಡಿ. ಅಡುಗೆ ಮನೆಯ ಕತ್ತಲಲ್ಲೇ ಕಳೆದು ಹೊತ್ತು ಹೊತ್ತಿಗೆ ಬಡಿಸಿ ಉಣಿಸಿ ಮನದ ಮಾತುಗಳ ಡಬ್ಬಿಗಳಲ್ಲಿ ಮುಚ್ಚಿಟ್ಟಿದ್ದವರು ತೆರೆದಿದ್ದೇವೆ. ನಮ್ಮನ್ನು ನೀವು ನಿರ್ದೇಶಿಸಬೇಕು. ಎಂದಾದರೊಂದು ದಿನ ನಾ ನಡೆದ ಈ ಮಣ್ಣಲ್ಲಿ ಹುಲ್ಲು ಹೂ ಅರಳಿದರೆ ಅಲ್ಲಿ ನಾನಿರುತ್ತೇನೆ. ಅಲ್ಲಿ ನಾನಿರುತ್ತೇನೆ. ಬದುಕೆ ಪಾಠ ಕಲಿಸುತ್ತೇನೆಂದು ನೀನು ಪಟ್ಟು ಹಿಡಿದು ನಿಂತೆ. ಮಾತಿಲ್ಲದೆ ನಾನು ಪಾಠ ಕಲಿತೆ. ಆದರೆ ನೀ ಕಲಿಸಲು ಬಯಸಿದ್ದ ಪಾಠ, ನಾ ಕಲಿತ ಪಾಠ ಎರಡೂ ಒಂದೇ ಎನ್ನುವುದರ ಬಗ್ಗೆ ಸಂಶಯವಿದೆ ನನಗೆ. ನೀನು ಮಾತು ನಿಲ್ಲಿಸಿದೆ, ನಾನು ಮೌನವನ್ನು ಪ್ರೀತಿಸಿದೆ. ನೀನು ಬಿಟ್ಟು ಎದ್ದು ಹೋದೆ, ನಾನು ಏಕಾಂತವನ್ನು ಬಾಚಿಕೊಂಡೆ. ನೀನು ಸೂರನ್ನು ಎಳೆದೆ, ನಾನು ಬೇರಾಗಿ ಇಳಿದೆ. ನೀನು ಕಾಯ್ಕೊಟ್ಟು ಹೊರಟೆ, ನಾನು ಮುಷ್ಟಿ ಬಿಗಿಯುವುದ ಕಲಿತೆ. ನಾನು ಮುಷ್ಟಿ ಬಿಗಿಯುವುದ ಕಲಿತೆ. ಬದುಕೆ ನೀ ಕಲಿಸಲು ಬಯಸಿದ್ದ ಪಾಠ, ನಾ ಕಲಿತ ಪಾಠ ಎರಡೂ ಒಂದೇ ಎನ್ನುವುದರ ಬಗ್ಗೆ ಸಂಶಯವಿದೆ ನನಗೆ. ಚಂದನ, ಲಲಿತಾ ಹಸ್ರೆಡ್ಡಿ, ಪೂರ್ವಿ ಕಲ್ಯಾಣಿ, ಜಯಲಕ್ಷ್ಮಿ ಗಾಡಿ, ಗೌತಮ್ ಜಯಲಕ್ಷ್ಮಿ. ತುಂಬ ಕಡಿಮೆ ದಿನಗಳಲ್ಲಿ ನಾವು ಈ ನಾಟಕನ ಕಟ್ಟೋ ಪ್ರಯತ್ನ ಮಾಡಿದ್ದೀವಿ. ಕ್ರೆಡಿಟ್ಸು ಸಂಧ್ಯಾ ಅವರಿಂದ ಹಿಡಿದು ಗೌತಮ್ ಅವರವರೆಗೆ ಎಲ್ರಿಗೂ ಸಲ್ಲುತ್ತೆ. ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ನಿಮ್ಮದೇ ಕವಿತೆಗಳನ್ನು ಇಟ್ಕೊಂಡು ಒಂದು ಈ ಪ್ರಯತ್ನ. ಅನ್ಯಾಯದ ವಿರುದ್ಧ ನಮ್ಮ ದನಿ ಇದಾಗಿತ್ತು. ಇದಕ್ಕೆ ನಮ್ಮ ಕರ್ನಾಟಕ ಲೇಖಕಿಯರ ಸಂಘ ಮುಖ್ಯ ಕಾರಣ. ಯಾಕೆಂತಂದ್ರೆ ಮೇಡಮ್ ದಯವಿಟ್ಟು ಬನ್ನಿ. ಈ ಥರದ್ದೊಂದು ನಾವು ಮಾಡೋಣ ಜಯಲಕ್ಷ್ಮಿ ಅಂತ ಹೇಳಿ HL ಪುಷ್ಪ ಮೇಡಮ್ ಅವರು ಹೇಳಿದಾಗ ತಕ್ಷಣಕ್ಕೆ ನನಗೆ ಸಂಘದ ಸದಸ್ಯರಾದ ಅಥವಾ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಸಂಧ್ಯಾರಾಣಿ ಅವ್ರ ಜೊತೆಗಿದ್ದರಿಂದ ಮೇಡಮ್ ಆಯಿತು ಮಾಡ್ತೀವಿ ಅಂತ ಹೇಳಿ ರೆಡಿಯಾದ್ವಿ. ಸೊ ನಮ್ಮ ಕರ್ನಾಟಕ ಲೇಖಕಿಯರ ಸಂಘದ ನಿರ್ಮಾಣ ಪ್ರಸ್ತುತಿ ಅಂತ ಇದ್ರದ್ದು. ಸೊ ಮೇಡಮ್ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಈ ನಾಟಕದಲ್ಲಿ ನಾವು ಹೆಚ್ಚು ಕಡಿಮೆ ಮಗು ಅಂದ್ಬಿಟ್ರೆ ಮಗು ನಮಗೆ ಸಿಂಬಾಲಿಕ್ ಆಗಿದೆ ಅನ್ನೋದ್ಬಿಟ್ರೆ ಎಲ್ಲ ವಯೋಮಾನದ ಹೆಣ್ಮಕ್ಳು ನಾವಿಲ್ಲಿದ್ದೀವಿ ಅಂತ ಹೇಳ್ಬೋದು. ಮೊದಲನೇದಾಗಿ ಎಲ್ಲ ತಂಡಕ್ಕೆ ಇನ್ನೊಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು. ತುಂಬ ಪರಿಶ್ರಮದಿಂದ ಸುಮಾರು 10 ದಿನಗಳೆಲ್ಲ ಜಯಲಕ್ಷ್ಮಿ 10 days ಈ ಕಡೆ 7 days 7 ದಿನಗಳ ಒಳಗಡೆ ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಂಡು ಈ ಒಂದು ಪ್ರದರ್ಶನವನ್ನು ನಿಮ್ಮ ಮುಂದೆ ಸ್ಕ್ರಿಪ್ಟ್ ಹೇಳಿದ್ರೆ 10 ದಿನ ರಿಹರ್ಸಲ್ ಮಾಡಿದ್ದೇವೆ. ಏನು ಯಾವ ಮೆಸೇಜನ್ನು ಕವಿತೆಗಳ ಮೂಲಕ ದಾಟಿಸ್ಬೇಕಾಗಿತ್ತೋ ಅದನ್ನು ನಿಮಗೆ ದಾಟಿಸಿದ್ದಾರೆ. ಕವಿತೆಗಳು ಈ ಕೊಲಾಸ್ ಫಾರ್ಮಲ್ಲಿ ಮಾಡ್ಕೊಂಡಿದ್ದಾರೆ. ಎಲ್ಲ ಕವಿತೆಗಳನ್ನ ಎಲ್ಲ ಆಯ್ದ ಕವಿತೆಗಳು ಈಗ ಕೇಳ್ತಾ ಇದ್ರೆ ನಮ್ಮ ಕವಿತೆ ಯಾವುದು ಗೊತ್ತಾಗಲ್ಲ, ಬಟ್ ಮೆಸೇಜ್ ಎಲ್ಲ ಒಂದೇ ಇರುತ್ತೆ ಆ ಥರ. ಸೊ ಎಲ್ಲವನ್ನ ಸೇರಿಸಿ ಒಂದು ಒಟ್ಟು ಹೆಣ್ಣಿನ ರೂಪಕವನ್ನು ಅಂದಿನಿಂದ ಇಂದಿನವರೆಗೆ ವ್ಯಕ್ತಿತ್ವಗಳನ್ನು ಕಳ್ಕೊಳ್ತಿರುವ, ವ್ಯಕ್ತಿತ್ವಗಳನ್ನು ಹುಡುಕೊಳ್ತಿರುವ, ತಮ್ಮನ್ನು ತಾವು ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಹೊರಟಂತಹ ಹಲವಾರು ಹೆಣ್ಣಿನ ಚಿತ್ರಣಗಳು ಇಲ್ಲಿ ಸಿಕ್ಕತ್ತೆ. ಎಲ್ಲರೂ ಬಹಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ತಂಡದ ಒಂದು ನಿರ್ದೇಶಕಿ ಜಯಲಕ್ಷ್ಮಿ ಅವರು ಸ್ಕ್ರಿಪ್ಟನ್ನು ಸಂಧ್ಯಾರಾಣಿ ದೇಶದಲ್ಲಿ ಕವಿಯತ್ರಿ ಆದ್ದರಿಂದ ಆಯ್ಕೆಗಳು ಅವರಿಗೆ ಬಹಳ ಸುಲಭವಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಪೂರ್ವಿ ಅದ್ಭುತವಾದಂತಹ ಗಿಟಾರ್ ವಾದಕರು ಅವರು ಇಲ್ಲಿ ಬಹಳ ಒಂದು ರಂಗಭೂಮಿ ಹಿನ್ನೆಲೆ ಇರುವಂಥದ್ದು. ಸಂಜೋತಿ ಕವಿಯತ್ರಿ ನಿಮಗೆಲ್ಲ ಗೊತ್ತಿದೆ. ಮತ್ತು ಹಲವಾರು ಕಿರುಚಿತ್ರಗಳನ್ನು ಅವರು ತಯಾರಿಸಿರುವಂಥದ್ದು, ಅವರು ಕೂಡ ಇದರಲ್ಲಿದ್ದಾರೆ. ಆಮೇಲೆ ಭರತ್ ಡಿಗ್ರಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಡಿಗ್ರಿ ಸಹೋದರರು ಸಹೋದರನ ಮತ್ತು ಇಬ್ಬರು ಕೂಡ ಈ ಮ್ಯೂಸಿಕ್ ಇದರಲ್ಲಿ ಬಹಳಷ್ಟು. ಆಮೇಲೆ ಈ ಪರಿಕರಗಳ ಬೆಳಕು ನಿರ್ವಹಣೆ ಚಂದನ ಮಂಜು ಡಿಸೈನ್ ಮಾಡಿದ್ದು. ಮಂಜು ನಾರಾಯಣ ಎಲ್ರಿಗೂ ಮಂಜು ನಾರಾಯಣ್ ಬಂದಿದ್ದಾರಾ? ಮಂಜು ನಾರಾಯಣ್ ಬಹಳ ಅದ್ಭುತವಾದಂತಹ ಡಿಸೈನ್ ಮಾಡಿದ್ದು ರಂಗಭೂಮಿಯಲ್ಲಿ ಕೆಲಸ ಮಾಡಿದಂತಹ ಅವರನ್ನ. ಸೊ ಈ ಎಲ್ಲ ಟೀಮು ಸೇರಿ ಇಂತಹ ಅದ್ಭುತವಾದಂತಹ ಒಂದು ಹಸಿ ಬಿಸಿಯಾದ ಇನ್ನೂ ಸಾಕಷ್ಟು ಮಾರ್ಪಾಡುಗಳನ್ನ ಆಗುವಂತಹ ಒಂದು ನಾಟಕವನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ. ನಮ್ಮೊಂದು ರೂಪಕ ಅಂತ ಅಂದ್ಕೊಂಡು ಈಗ ರೂಪಕ ನಾಟಕ ಅಂತ ಜಯಲಕ್ಷ್ಮಿ ಜಗಳಮಣಿ ಆಮೇಲೆ ಬದಲಾಯಿಸಿದ್ರು. ಅದು ಸರಿ, ಅದು ನಾಟಕ ಫಾರ್ಮಲ್ಲೇ ಇದೆ ಅಂತ ಹೇಳಿ. ಮುಂದೆ ನಮ್ಮ ಒಂದು ಉದ್ದೇಶ ಏನಿದೆ ಅಂದರೆ ಈ ನಾಟಕವನ್ನು ಇಷ್ಟಕ್ಕೆ ಬಿಡಬಾರ್ದು, ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸಬೇಕು ಅನ್ನೋ ಒಂದು ಉದ್ದೇಶ ನಮಗೆ ಇದೆ. ನಮ್ಮ ಜಿಲ್ಲಾ ಘಟಕಗಳು ಆ ಮೂಲಕ ಎಲ್ಲೆಲ್ಲಿ ನಾಟಕದ ಬಗ್ಗೆ ಆಸಕ್ತಿ ಇರುವಂತಹ ಒಂದು ಸ್ಥಳಗಳಿದೆ, ಜಾಗಗಳಿದೆ, ಅವರೆಲ್ಲರೂ ಇನ್ವೈಟ್ ಮಾಡಿದ್ರೆ ಈ ಥರದೊಂದು ಎಲ್ಲರಿಗೆ ತಲುಪಿಸುವ ಕೆಲಸವನ್ನ ಮಾಡ್ಬೋದು ಅಂತೇಳಿ ನನಗೆ ಅನಿಸುತ್ತೆ. ನಿಮ್ಮೆಲ್ಲ ಸಹಕಾರ ಕಟ್ಟಕ್ಕೆ ಆದ್ರಿಂದ ಕೇವಲ 45 ನಿಮಿಷದ ನಾಟಕ ಆಗಿದೆ. ಇದನ್ನ 1.25 ಗಂಟೆಗೆ ಬೆಳೆಸ್ಬೇಕು ಅಂತ ಇದ್ದೀವಿ. ಯಾಕೆಂದ್ರೆ ಹೆಣ್ಮಕ್ಳ ಗೋಳು ಜಾಸ್ತಿ ನೋಡಿದೀವಿ, ಸಂಭ್ರಮ ಕೂಡ ಬೇಕಿದೆ. ನಮ್ಮದೇ ಒಂದು ಸಂಭ್ರಮ ಇದೆ, ನಮ್ಮದೇ ಒಂದು ಒಳಲೋಕ ಇದೆ. ಅದೆಲ್ಲ ಸೇರಿ 1.25 ಗಂಟೆ ಆಗುವಷ್ಟು ಈ ನಾಟಕನ ಬೆಳೆಸ್ಬೇಕು ಅಂತ ಇದ್ದೀವಿ. ನೀವು ಕರೆದ್ರೆ ಬರ್ತೀವಿ. ಈ ಒಂದು ಈ ಒಂದು ನಾಟಕದ ನಿರ್ದೇಶನ ಮಾಡಿದಂಥ ಜಯಲಕ್ಷ್ಮಿ ಪಾಟೀಲ್ ಅವರು ನಮ್ಮ ಸಂಘದ ಉಪಾಧ್ಯಕ್ಷರು ಕೂಡ. ಅವರಿಗೆ ಸ್ಮರಣಿಕೆಯನ್ನ ಸಂಘದ ಅಧ್ಯಕ್ಷರಾದಂಥ HL ಪುಷ್ಪ ಅವರು ಕೊಡ್ತಾ ಇದ್ದಾರೆ. जनरल